ಹಾಯ್ ಹಲೋ ನಮಸ್ಕಾರ ಬಂಧುಗಳೇ, ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಯುಗಾದಿ ಹಬ್ಬ ಅಂತ ಅಂದರೆ ಮಾವು ಬೇವು ಚಿಗುರು ಅಂದರೆ ಚಿಗುರುವ ಸಮಯ. ಯಾವುದೇ ಒಂದು ಗಿಡ ಮರ ಆಗಿರ್ಬೋದು ಒಣಗೋಗಿದ್ರೂ ಕೂಡ ಈ ಟೈಮಿಂದ ನಮ್ಮ ಯುಗಾದಿ ಹಬ್ಬದಿಂದ ಅದು ಚಿಗುರೊಡೆದು ಹೊಸ ಮುಖ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾವು ಯುಗಾದಿ ಹಬ್ಬನ ತುಂಬ ವಿಶೇಷವಾಗಿ ಆಚರಿಸ್ತೀವಿ ಮತ್ತು ನಮಗೆ ವರ್ಷದ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು. ಯುಗಾದಿ ಅಂತಂದರೆ ಎಲ್ಲರ ಜೀವನದಲ್ಲಿ ಕಹಿ ದೂರ ಆಗಿ ಸಿಹಿ ಅವ್ರ ಜೀವನ ಪೂರ್ತಿಯಾಗಿರಲಿ ಅಂತೇಳಿ ನಾವು ಭಾವಿಸ್ಕೊಳ್ತೀವಿ. ಸೊ ನೋಡ್ತಾ ಇರ್ಬೋದು, ಈ ಹಬ್ಬ ಅಂತ ಅಂದ್ರೇ ಹೋಳಿಗೆ, ಒಬ್ಬಟ್ಟು, ಕರಿಗಡುಬು ಈ ಥರದ ತುಂಬ ಬಗೆ ಅಡುಗೆಗಳನ್ನು ಮಾಡ್ತಾರೆ. ಸೊ ನಮ್ಮನೇಲಿ ನಾವು ಹೋಳಿಗೆ ಸ್ಪೆಷಲಾಗಿ ಮಾಡ್ತಾಯಿದ್ವಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದು ಹೋಳಿಗೆ ಮಾತ್ರ ಸಕ್ಕತ್ತಾಗಿದ್ವು. ತಿಂದರೆ ಮಾತ್ರ ಕೊಳ್ದೋಗ್ತಾಯಿದ್ರು. ನಾನು ರೆಗ್ಯುಲರಾಗಿ ಒಂದೊಂದು ತಿಂತಾಯಿದ್ದೆ ಹೋಳಿಗೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಎರಡೆರಡು ಹೋಳಿಗೆ ತಿಂದ್ವಿ ಎಲ್ಲರೂ ಕೂಡ. ಸೊ ನೀವು ಹೋಳಿಗೆ ಮನೆಯಲ್ಲಿ ಹೋಳಿಗೆ ಇದು ಮತ್ತು ಅದು ಟೇಸ್ಟ್ ಮಾಡಿದ್ರೆ ನೀವು ಇದೇ ಸೂಪರ್ ಅಂತ ಹೇಳ್ತೀರ, ಅಷ್ಟು ಸಕ್ಕತ್ತಾಗಿ ಬಂದಿತ್ತು. ಸೊ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಹೋಳಿಗೆಗಳೆಲ್ಲ ಬಂದು. ಸೊ ಹೋಳಿಗೆ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಅಮ್ಮನ ಮನೆಗೆ ಹೊರಟ್ವಿ. ನಮ್ಮ ಊರು ಬಂದುಬಿಟ್ಟು ಹುಳಿಹಟ್ಟಿ ಅಂತೇಳಿ, ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ. ಸೊ ನೋಡ್ತಾ ಇರ್ಬೋದು, ನಾವು ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ನಮ್ಮ ಊರಿಗೆ ಹೋಗ್ತಾಯಿದ್ವಿ. ನಾನು ಪೂಜೆ ಮಾಡಿರೋದು ಅದೆಲ್ಲ ನಾನು ವೀಡಿಯೋ ಹಾಕಿಲ್ಲ. ಸೊ ಮೇನ್ ಏನಿದೆ ಅದು ತೋರಿಸ್ಕೊತಾ ಬರ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು, ನಮ್ಮ ಹುಳಿಹಟ್ಟಿ ನನ್ನ ತವ್ರ ಮನೆಯಲ್ಲಿ ಇದು ಮೂರು ದಿವಸ ಹಬ್ಬ ಆಗಿ ಆಚರಿಸ್ಕೊಳ್ತೀವಿ. ಏನಕ್ಕಪ್ಪ ಅಂದರೆ ಕೂಡಲಿ ಸಂಗಮೇಶ್ವರದಲ್ಲಿ ಅಮಾವಾಸ್ಯೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಅಮಾವಾಸ್ಯೆ ಲೆಕ್ಕ ತೊಗೊಂಡ್ರೆ 4 days ಹಬ್ಬ ಆಗುತ್ತೆ. ಸೊ ಹಾಗಾಗಿ ನಾನು 2 ದಿವಸ ಅಮಾವಾಸ್ಯೆ ಮತ್ತು ಫಸ್ಟ್ನೇ ದಿವಸ ಹಬ್ಬ ಗಂಡನ ಮನೆಯಲ್ಲೇ ಆಚರಿಸ್ತಿದ್ವಿ. ಸೊ ತುಂಬ ಚೆನ್ನಾಗಿ ಮಾಡಿದ್ವಿ. ಸೊ ಅದು ಮುಗಿಸ್ಕೊಂಡು ನನ್ನ ಅತ್ತೆ ನೋಡ್ತಾ ಇರ್ಬೋದು, ಅವ್ರನ್ನ ಬಂದ್ಬಿಟ್ಟು ನಮ್ಮ ಅರ್ಚನಕ್ಕ ಅಂತೇಳಿ ನಮ್ಮ ಮನೆಯವರ ದೊಡ್ಡಕ್ಕ ಅವರು. ಆಮೇಲೆ ಅವ್ರ ತಂಗಿಯೇನು ಇದ್ದಾರೆ ಲಕ್ಷ್ಮಿ ಅಂತೇಳಿ, ಅವರು ನಮ್ಮ ನಾದಿನಿನೇ. ಇವರು ನಮಗಿಂತ ಸೀನಿಯರು. ಸೊ ಹಾಗಾಗಿ ನಾನು ಅಕ್ಕ ಅಂತ ಕರಿತೀನಿ. ಸೊ ಹಾಗಾಗಿ ಅಕ್ಕ ಲಕ್ಷ್ಮಿ ಮತ್ತು ನನ್ನ ಅತ್ತೆ ಆರಾಧ್ಯ ಮತ್ತು ನನ್ನ ಹಸ್ಬೆಂಡು ಎಲ್ಲರೂ ಕೂಡ ಹೊರಟ್ವಿ ಅಮ್ಮನ ಮನೆಗೆ. ನೋಡ್ತಾ ಇರ್ಬೋದು, ಇದು ನಮ್ಮ ಊರ ಎಂಟ್ರೆನ್ಸ್. ಮನೆಗೆ ಹೋಗ್ಬಿಟ್ಟು ಆ್ಯಕ್ಚುಲಿ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಕೂತ್ಕೊಂಡ್ಬಿಟ್ಟು ತಕ್ಷಣ ನಾವು ಕೂಡ್ಲಿಗೆ ಹೊರಟ್ವಿ. ಸೊ ನೋಡ್ತಾ ಇರ್ಬೋದು, ಕೂಡ್ಲಿದು ಸೂಗೂರಿಂದ ನಾವು ಹೋಗ್ಬೇಕಾಗತ್ತೆ. ನೋಡ್ತೀವಿ, ಸೊ ರೋಡ್ ಮಾತ್ರ ಸಖತ್ ಕ್ರೌಡ್ ಇತ್ತು ಕಣ್ರಿ. ಎಲ್ಲ ಆ್ಯಕ್ಚುಲಿ ನಮ್ಮ ಹೊನ್ನಾಳಿಯಿಂದ ಈ ಕಡೆ ಮತ್ತು ಈ ಕಡೆ ಶಿವಮೊಗ್ಗದಿಂದ ಈ ಕಡೆ ಚಟ್ನಳ್ಳಿಯಿಂದ ಎಲ್ಲ ಕಡೆಯಿಂದನೂ ಊರುಗಳಿಂದ ದೇವ್ರುಗಳು ಬಂದಿರ್ತವೆ. ಕೂಡ್ಲಿ ಸಂಗಮೇಶ್ವರದಲ್ಲಿ ಸಂಗಮೇಶ್ವರ ಶಿವನ ಒಂದು ಪೂಜೆ ಅಂದರೆ ಅದು ಫುಲ್ ಹಿಂಗೆ ದೇವಸ್ಥಾನ ರೌಂಡ್ ಹೊಡೆದ್ಬಿಟ್ಟು ಅಲ್ಲಿಂದ ನೀರು ತೊಗೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ದೇವ್ರುಗಳು ಒಂದು ಶಕ್ತಿ ತುಂಬಿಸ್ಕೊತವೆ ಅಂತಲೇ ಹೇಳ್ಬೋದು. ಅದೊಂದು ನಂಬಿಕೆ, ಕಲ್ಪನೆ. ಸೊ ಹಾಗಾಗಿ ಅದು ಮುಗಿಸ್ಕೊಂಡು ಎಲ್ಲ ದೇವ್ರುಗಳು ಅವ್ರವ್ರ ಊರಿಗೆ ಹೋಗ್ತಾರೆ. ಆ ಊರಲ್ಲಿ ಕೆಲವೊಂದು ಅಂದರೆ ಅವ್ರವ್ರದ್ದೇ ಶೈಲಿಯಲ್ಲಿ ಹಬ್ಬಗಳನ್ನ ಆಚರಿಸ್ತಾರೆ. ಸೊ ಹಾಗೆಯೇ ನಾವು ಹೋಗ್ತಾಯಿದ್ವಿ. ನೋಡ್ತಾ ಇರ್ಬೋದು, ಎಲ್ಲಿ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ಡ್ಯಾನ್ಸು, ಸಖತ್ ವಿಜೃಂಭಣೆಯಿಂದ ಮಾಡ್ತಾರೆ ಈ ಹಬ್ಬನ. ನಮಗಂತೂ ಕಾರ್ ಬಂದ್ಬಿಟ್ಟು ಅಲ್ಲಿ ಸೂಗೂರು ಏನು ಇದೆಯಲ್ಲ, ನದಿ ದಂಡೆ ಇದೆಯಲ್ಲ, ಅಲ್ಲೇ ನಿಲ್ಲಿಸ್ಬೇಕಾಗತ್ತೆ. ತುಂಬ ದೂರನೇ ನಿಲ್ಲಿಸ್ಬಿಟ್ಟು ನಾವು ನಡ್ಕೊಂಡು ಹೋಗ್ತಾಯಿದ್ವಿ. ಕೂಡಲಿ ಸಂಗಮೇಶ್ವರ ದೇವಸ್ಥಾನದವರೆಗೂ ನಾವು ಈ ಥರ ನೀರಲ್ಲೇ ಹೋಗಬೇಕಾಗತ್ತೆ. ಹೊಳೆಯಲ್ಲಿ ಇವಾಗ ನೀರು ಕಡಿಮೆ ಇರೋದ್ರಿಂದ ನಾವು ವಾಕಬಲ್ ಆಗಿ ಹೋಗ್ಬೋದು. ನೋಡ್ತಾ ಇರ್ಬೋದು, ನಾನು ವೀಡಿಯೋ ಹಾಕಿದ್ದೀನಿ, ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಅದರದ್ದೇ ವೀಡಿಯೋ ಮಾಡಿ ಹಾಕಿದ್ದೀನಿ. ಈ ದೇವ್ರು ನೋಡ್ತಾ ಇರ್ಬೋದು, ಮೇ ಬಿ ಇದು ಹೊಳೆವನ್ನೂರು ದೇವ್ರು ಅನಿಸುತ್ತೆ. ಪ್ರತಿ ವರ್ಷವೂ ಅಷ್ಟೇ ತುಂಬ ಅಲಂಕೃತವಾಗಿ ಬರುತ್ತೆ ಆ ದೇವರು. ಮತ್ತು ಎಲ್ಲ ದೇವ್ರುಗಳು ಕಾಂಪಿಟೇಷನಲ್ಲಿ ರೆಡಿ ಮಾಡಿಸ್ಕೊಂಡು ಬರ್ತಾರೆ. ಇದು ನಮ್ಮೂರ ದೇವ್ರು, ಕುದುರೆ ರಂಗನಾಥ ಸ್ವಾಮಿ ದೇವರು. ಸೊ ನಾವು ಆ್ಯಕ್ಚುಲಿ ಬಿಸಿಲು ತುಂಬ ಇರುತ್ತೆ ಅಂತೇಳಿ ಮಕ್ಕಳೆಲ್ಲ ಕರ್ಕೊಂಡು ಹೋಗೋದು ಅಂತೇಳಿ ಸ್ವಲ್ಪ ಈವ್ನಿಂಗ್ ಬಂದಿದ್ವಿ. ಆ್ಯಕ್ಚುಲಿ ಒಂದು 4 o'clock ಹಂಗೆ. ಇದೇ ನೋಡ್ತಾ ಇರೋದು ಕೂಡಲಿ ಸಂಗಮೇಶ್ವರ ದೇವಸ್ಥಾನ. ಇಲ್ಲಿ ಶಿವ ಇರುತ್ತೆ, ನೋಡ್ತಾ ಇರ್ಬೋದು. ತಡಿ ಝೂಮ್ ಹಾಕಿ ತೋರಿಸ್ತಿದ್ದೀನಿ. ತುಂಬ ಕ್ರೌಡ್ ಇರುತ್ತೆ ರೀ. ಅದರಲ್ಲೇ ನಾನು ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ, ನನ್ನ ಒಂದು ಯೂಟ್ಯೂಬ್ ಅಭಿಮಾನಿಗಳಿಗೆಲ್ಲ ತೋರಿಸೋಣ ಅಂತೇಳಿ. ಇದು ಕೂಡಲಿ ಸಂಗಮೇಶ್ವರ ದೇವಸ್ಥಾನ. ಸೊ ನೋಡ್ತಾ ಇರ್ಬೋದು, ಅದೇ ತುಂಗಾ ಮತ್ತು ಭದ್ರಾ ನದಿ ತುಂಗಭದ್ರಾ ನದಿ ಹರಿಯುವ ಒಂದು ಸ್ಥಳ ಅಂತಲೇ ಹೇಳ್ಬೋದು ಕೂಡಲಿ ಸಂಗಮೇಶ್ವರ. ಮತ್ತು ಸೊ ಇದಕ್ಕೆ ತುಂಬಾ ಪುರಾವೆ ಕಥೆಗಳೆಲ್ಲ ಇದೆ. ಸೊ ಅದು ನಾನು ಯಾವಾಗಾದರೂ ಒಂದು ಟೈಮ್ ವೀಡಿಯೋ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ಈ ದೇವಸ್ಥಾನಕ್ಕೆ ಹೋದ್ವಿ. ಇದು ಬಂದ್ಬಿಟ್ಟು ಅಂದರೆ ಇಲ್ಲಿ ನರಸಿಂಹಸ್ವಾಮಿ ದೇವರು ಕೂಡ ಇದೆ. ಸೊ ನೋಡ್ತಾ ಇರ್ಬೋದು, ಲಕ್ಷ್ಮೀ ನರಸಿಂಹಸ್ವಾಮಿ ಇದರಲ್ಲಿ ಅಂತ ಉಯ್ಯಾಲೆಯಲ್ಲಿ ಕೂರಿಸಿರ್ತಾರೆ.
ಸೊ ಇಲ್ಲಿ ಏನಾದರೂ ಒಂದು ಹೇಳ್ಕೊಂಡು ಕಲ್ಗಳಿಟ್ರೆ ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಹಾಗಾಗಿ ನಮ್ಮ ಅಕ್ಕ ಇಡ್ತಾ ಇದ್ದಾರೆ ಹೇಳ್ಕೊಂಬಿಟ್ಟು, ಅವ್ರ ಮನಸ್ಸಲ್ಲಿ ಏನಿರುತ್ತೋ ಅದು ಬೇಡ್ಕೊಂಬಿಟ್ಟು ಇಟ್ಟಿದ್ದಾರೆ. ಸೊ ಅಕ್ಕ ಇಟ್ರಲ್ಲ ಅಂತೇಳಿ ನಾನು ಟ್ರೈ ಮಾಡೋಣ ಅಂತೇಳಿ ಒಂದು ಮನಸ್ಸಲ್ಲಿ ಅಂದ್ಕೊಂಡು ಇಟ್ಟಿದ್ದೀನಿ. ಅದನ್ನ ನೆರವೇರಿದ್ರೆ ನಾನು ನೆಕ್ಸ್ಟ್ ವ್ಲಾಗದಲ್ಲಿ ತಿಳಿಸ್ತೀನಿ, ಆಯಿತಾ. ಸೊ ನಾನು ಹರಕೆ ಮಾಡ್ಕೊಂಬಿಟ್ಟು ಹೊರಟ್ವಿ ಅಲ್ಲಿಂದ. ಸಂಗಮೇಶ್ವರದಲ್ಲಿ ಪೂಜೆ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾಯಿದ್ದೀವಿ. ಹೋಗುವಾಗ ಇದು ವೀಡಿಯೋ ಮಾಡ್ಕೊಂಡಿದ್ದೆ. ಇದು ಅಷ್ಟೇ, ಇದು ಗರುಡ ನೋಡ್ತಾ ಇರ್ಬೋದು. ಗರುಡ ಫ್ರೆಂಡ್ಸ್ ನೋಡ್ತಾ ಇರ್ಬೋದು. ನಾವು ಬರುವಾಗೂ ನೀರಲ್ಲಿ ನೆನ್ಕೊಂಡೇ ಬಂದಿದ್ದು. ಸೊ ಈಜಾಡಿಕೊಂಡು ಫುಲ್ ಜಾಲಿ ಮಾಡ್ಕೊಂಡೇ ಬಂದ್ವಿ. ಸೊ ಹೋಗುವಾಗೂ ನಾವು ನೀರಲ್ಲೇ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ, ನೀರಲ್ಲೇ ನಾವು ರಿಟರ್ನ್ ಹೋಗಿದ್ದು. ದೇವ್ರು ನೋಡ್ಕೊತ ಫುಲ್ ಎಂಜಾಯ್ ಮಾಡ್ಕೊತ ಜಾಲಿಯಾಗಿ ಹೋದ್ವಿ. ಸೊ ಥಂಡಿ ಆಗಿದ್ದ, ಫುಲ್ ನೆಂದೋಗಿದ್ದ. ಸೊ ಹಾಗಾಗಿ ಬಿಸಿ ಬಿಸಿ ಬೋಂಡ ತಿನ್ನಬೇಕು ಅನ್ನಿಸ್ತು. ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಬಿಸಿ ಬಿಸಿ ಆಗ ಫ್ರೆಶ್ ಬಿಡ್ತಾಯಿದ್ರು. ತಕ್ಷಣ ಬಿಸಿ 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 ಹಾಕ್ಸ್ಕೊಂಡು ಚೆನ್ನಾಗಿ ಬೋಂಡ ಮತ್ತು ಸಖತ್ ಟೇಸ್ಟಿಯಾಗಿತ್ತು, ತಿಂದ್ವಿ. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಐಸ್ ಕ್ರೀಮ್ ತಿಂದ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ನನಗಂತೂ ಇದಂತೂ ಸಖತ್ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಸೊ ನಿಮಗೂ ಈ ಥರ ಕೂಡಲಿ ಜಾತ್ರೆಗೆ ಹೋಗಬೇಕು ಅನಿಸಿದರೆ ಇದು ಯುಗಾದಿ ಟೈಮಲ್ಲಿ 3 days ಜಾತ್ರೆ ಇರುತ್ತೆ. ಸೊ ಯಾರಾದರೂ ಬರ್ಬೋದು, ಬಂದು ನೋಡಿ ಖುಷಿ ಪಡ್ಬೋದು ಅಂತಲೇ ಹೇಳ್ಬೋದು. ಸೊ ಫೈನಲಿ ನಾವು ಚಂದ್ರ ನೋಡಿ ತುಂಬಾ ಖುಷಿಪಟ್ವಿ. ಹ್ಯಾಪಿ ಯುಗಾದಿ.